ನಮಸ್ಕಾರ ಗೆಳೆಯರೇ. ನಿಮ್ಮ ಅಡುಗೆ ಮನೆಗಳಲ್ಲಿ ಎದುರಾಗಬಹುದಾದ LPG ಗ್ಯಾಸ್ ಕೊರತೆಯ ಭೀತಿಯನ್ನು ಶಾಶ್ವತವಾಗಿ ದೂರ ಮಾಡಲು ಭಾರತ ಸರ್ಕಾರ ಈಗ ಎಂತಹ ದಿಟ್ಟ ಹೆಜ್ಜೆ ಇಟ್ಟಿದೆ ಗೊತ್ತಾ? ಬಹುಶಃ ನೀವು ಇದನ್ನು ಊಹಿಸುವುದಕ್ಕೆ ಸಾಧ್ಯವಿಲ್ಲ. ಹೌದು, ಭವಿಷ್ಯದಲ್ಲಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯುದ್ಧ ನಡೆದರೂ ಭಾರತದ ಜನಸಾಮಾನ್ಯರ ಮೇಲೆ ಯಾವುದೇ ಪರಿಣಾಮ ಬೀರದಂತೆ ತಡೆಯುವುದಕ್ಕಾಗಿ ಭಾರತವು ಬೃಹತ್ ಮಾಸ್ಟರ್ ಪ್ಲಾನ್ ಒಂದನ್ನು ಸಿದ್ಧಪಡಿಸಿದೆ. ಗೆಳೆಯರು, ಇವತ್ತಿನ ವಿಡಿಯೋದಲ್ಲಿ ಸಮುದ್ರದ ಮಧ್ಯೆ ಭಾರತ ನಿರ್ಮಿಸಲಿರುವ ತೇಲುವ ಗ್ಯಾಸ್ ಸ್ಟೋರೇಜ್ಗಳ ಬಗ್ಗೆ ಮತ್ತು ಕೆನಡಾದ ಜೊತೆಗಿನ ಬಹುಕೋಟಿ ಡೀಲ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸೊ ಗೆಳೆಯರೆ, ಭಾರತವು ಶೀಘ್ರದಲ್ಲೇ ತನ್ನದೇ ಆದ ಸ್ಟ್ರಾಟಜಿಕ್ LNG ಸ್ಟೋರೇಜ್ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಲಿದೆ. ನಿಮ್ಗೆಲ್ರಿಗೂ ಗೊತ್ತಿರುವಂತೆ ಭಾರತವು ಹಿಂದೂ ಮಹಾಸಾಗರದಲ್ಲಿ ಅತಿ ದೊಡ್ಡ ಕರಾವಳಿ ಪ್ರದೇಶವನ್ನ ಹೊಂದಿದೆ. ಅದಕ್ಕಾಗಿ ಗ್ಯಾಸ್ ಸ್ಟೋರೇಜ್ಗಳನ್ನು ನಾವು ದೇಶದ ಒಳಗೆ ಅಥವಾ ಭೂಮಿಯ ಮೇಲಲ್ಲ, ಬದಲಾಗಿ ಸಮುದ್ರದಲ್ಲಿ ತೇಲುವ ಫ್ಲೋಟಿಂಗ್ ಸ್ಟೋರೇಜ್ ಫೆಸಿಲಿಟಿಗಾಗಿ ನಿರ್ಮಿಸಲಿದ್ದೇವೆ. ಹಾಗೂ ಇದರಲ್ಲಿ ಕೇವಲ LNG ಅಷ್ಟೇ ಅಲ್ಲ, ಭಾರತದಲ್ಲಿ ಬಳಕೆಯಾಗುವ LPG ಸೇರಿದಂತೆ ಎಲ್ಲ ಪ್ರಮುಖ ಗ್ಯಾಸ್ಗಳನ್ನು ಸ್ಟೋರ್ ಮಾಡಲಾಗ್ತದೆ. ಹಾಗೂ ಇದರ ಅತಿ ದೊಡ್ಡ ಲಾಭ ಏನಂದ್ರೆ, ಭವಿಷ್ಯದಲ್ಲಿ ಮಿಡಲ್ ಈಸ್ಟ್ ಅಲ್ಲಿ ಉದ್ವಿಗ್ನತೆ ಹೆಚ್ಚಾದರೂ, ರಷ್ಯಾ ಉಕ್ರೇನ್ ಅಥವಾ ಅಮೆರಿಕ ವೆನಿಜುವೆಲಾ ನಡುವೆ ಯಾವುದೇ ರೀತಿಯ ಯುದ್ಧ ಶುರುವಾದರೂ, ಜಾಗತಿಕವಾಗಿ ತೈಲ ಮತ್ತು ಅನಿಲದ ಬೆಲೆಗಳು ಗಗನಕ್ಕೇರಿದ್ರೂ ನಮ್ಮ ಭಾರತದ ಮೇಲೆ ಯಾವುದೇ ಕೆಟ್ಟ ಪರಿಣಾಮ ಬೀರೋದಿಲ್ಲ. ಇವತ್ತಿಗೆ ರಷ್ಯಾ ಮತ್ತು ಚೀನಾದಂತಹ ಬಲಿಷ್ಠ ದೇಶಗಳು ಯಾವ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸುತ್ತಿದೆಯೋ ಅದೇ ಮಟ್ಟದ ಫೆಸಿಲಿಟಿಯನ್ನು ನಾವು ಕೂಡ ನಿರ್ಮಿಸಲಿದ್ದೇವೆ. ಗೆಳೆಯರ, ಈ ಯೋಜನೆಯನ್ನು ಸಾಕಾರಗೊಳಿಸುವುದಕ್ಕಾಗಿ ಭಾರತ ಈಗಾಗಲೇ ಒಪ್ಪಂದಕ್ಕೂ ಕೂಡ ಸಹಿ ಹಾಕಿದೆ. ಹಾಗೂ ಈ ಕೆಲಸ ಪೂರ್ಣಗೊಂಡ್ರೆ ಪ್ರಪಂಚದಲ್ಲಿ ಯಾವುದೇ ಯುದ್ಧ ನಡೆದರೂ ಭಾರತವು ಬೇರೆ ದೇಶಗಳಿಂದ ಗ್ಯಾಸ್ ಆಮದು ಮಾಡಿಕೊಳ್ಳದೆ ಸತತ 5 ರಿಂದ 6 ತಿಂಗಳ ಕಾಲ ತನ್ನ ಸ್ವಂತ ದಾಸ್ತಾನಿನಿಂದಲೇ ದೇಶವನ್ನು ಮುನ್ನಡೆಸಬಹುದು. ಹಾಗೂ ಇದು ನಿಜಕ್ಕೂ ಭಾರತ ಸರ್ಕಾರದ ಕಡೆಯಿಂದ ನಡೆಯುತ್ತಿರುವ ಬಹಳ ದೊಡ್ಡ ಮತ್ತು ಪ್ರಮುಖ ಬೆಳವಣಿಗೆ ಆಗಿದೆ. ಗೆಳೆಯರೇ, ಇತ್ತೀಚೆಗಷ್ಟೇ ಹಲ್ದಿಯಾದಲ್ಲಿ ಹೊಸ ಫ್ಲೋಟಿಂಗ್ ಸ್ಟೋರೇಜ್ ನಿರ್ಮಿಸುವ ಕಾಂಟ್ರಾಕ್ಟ್ ಅನ್ನ ಸೈನ್ ಮಾಡಲಾಗಿದೆ. ಹಾಗೂ ಈ ಕಾನ್ಸೆಪ್ಟ್ ಭಾರತಕ್ಕೆ ಎಷ್ಟು ಇಷ್ಟವಾಯಿತಂದ್ರೆ ಇದನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಜಾರಿಗೆ ತರುವುದಕ್ಕಾಗಿ ಸರ್ಕಾರ ನಿರ್ಧರಿಸಿದೆ. ಮಾರ್ಚ್ 8, 2026ರಂದು ಕೋಲ್ಕತ್ತಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಮತ್ತು ಈಸ್ಟ್ ಹರೈಸನ್ ಪ್ರೈವೇಟ್ ಲಿಮಿಟೆಡ್ ನಡುವೆ ಒಂದು ಬೃಹತ್ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಹಾಗೂ ಇದು ಸುಮಾರು 260 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಫ್ಲೋಟಿಂಗ್ ಸ್ಟೋರೇಜ್ ನಿರ್ಮಾಣವಾಗಲಿದೆ. ಇನ್ನೊಂದು ಕಡೆ ವರದಿಗಳ ಪ್ರಕಾರ ಸರ್ಕಾರವು ರಾಜಸ್ಥಾನದ ಬಿಕಾನೇರ್ ಮತ್ತು ಬಾರ್ಮೇನರ್ ಸಾಲ್ಟ್ ಕಾವರನ್ಸ್ ಅಂದ್ರೆ ಉಪ್ಪಿನ ಗುಹೆಗಳಲ್ಲಿ ಕೂಡ ಗ್ಯಾಸ್ ಸ್ಟೋರ್ ಮಾಡುವ ಯೋಜನೆಯನ್ನ ರೂಪಿಸುತ್ತಿದೆ. ಹಾಗೂ ಕೆಲವು ದಿನಗಳ ಹಿಂದೆಯಷ್ಟೇ ಇಲ್ಲಿ ತೈಲವನ್ನು ಸಂಗ್ರಹಿಸುವ ಸೌಲಭ್ಯಗಳ ಕಾಮಗಾರಿ ಕೂಡ ಶುರುವಾಗಿದೆ. ಗೆಳೆಯರಿ, ನಿಮ್ಮ ಮಾಹಿತಿಗಾಗಿ ಹೇಳೋದಾದರೆ ಪ್ರಸ್ತುತ ಭಾರತವು ತನ್ನ ಬಳಕೆಯ 50%ಕ್ಕೂ ಹೆಚ್ಚು ಗ್ಯಾಸ್ ಅನ್ನ ಆಮದು ಮಾಡಿಕೊಳ್ಳುತ್ತದೆ. ಮತ್ತು ಯುದ್ಧದಂತಹ ಪರಿಸ್ಥಿತಿ ಎದುರಾದರೆ ನಮ್ಮ ಬಳಿ ಕೇವಲ 2 ದಿನಗಳಿಗೆ ಆಗುವಷ್ಟು ಮಾತ್ರ ಗ್ಯಾಸ್ ಬ್ಯಾಕಪ್ ಇರ್ತದೆ. ಆದರೆ ಈ ಹೊಸ ಸ್ಟೋರೇಜ್ಗಳು ಸಿದ್ಧವಾದರೆ ಈ ಬ್ಯಾಕಪ್ ಅನ್ನು 15 ರಿಂದ 30 ದಿನಗಳಿಗೆ ಮತ್ತು ಮುಂದಿನ ದಿನಗಳಲ್ಲಿ ತಿಂಗಳುಗಟ್ಟಲೆ ವಿಸ್ತರಿಸಬಹುದು. ಸೊ ಈಗ ಭಾರತ ಮತ್ತು ಕೆನಡಾ ಡೀಲ್ನ ಬಗ್ಗೆ ಮಾತಾಡೋಣ. ಗೆಳೆಯರೆ, ಗಲ್ಫ್ ಕಂಟ್ರೀಸ್ಗಳ ಸಪ್ಲೈ ಚೈನ್ ಕಟ್ ಆದಾಗ ಭಾರತ ಮತ್ತು ಕೆನಡಾ ಸೇರಿ ಒಂದು ಬೃಹತ್ ಡೀಲನ್ನು ಮುಂದಕ್ಕೆ ಕೊಂಡೊಯ್ದಿವೆ. ಕೆನಡಾದ ಹೊಸ ನಾಯಕರು ತಮ್ಮ ಪಶ್ಚಿಮ ಕರಾವಳಿಯಿಂದ ಭಾರತಕ್ಕೆ ಲೋ ಕಾರ್ಬನ್ ಎನರ್ಜಿ ಕಳಿಸುವ ಭರವಸೆಯನ್ನ ನೀಡಿದ್ದಾರೆ. ಹಾಗೆಯೇ ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ ಅಮೆರಿಕಾದಿಂದ ಭಾರತಕ್ಕೆ ಹಡಗು ಬರುವುದಕ್ಕಾಗಿ 45 ದಿನಗಳೇ ಬೇಕು. ಆದರೆ ಕೆನಡಾದಿಂದ ಕೇವಲ 10 ರಿಂದ 12 ದಿನಗಳಲ್ಲಿ ಹಡಗುಗಳು ಭಾರತವನ್ನು ತಲುಪಲಿವೆ. ಗೆಳೆಯರೇ, ಇಲ್ಲಿ ಕೇವಲ ಗ್ಯಾಸ್ ಅಷ್ಟೇ ಅಲ್ಲ, ಕೆನಡಾ ಜೊತೆ ಭಾರತ ಕೆಲವು ದಿನಗಳ ಹಿಂದೆಯಷ್ಟೇ $2.6 ಬಿಲಿಯನ್ ಮೌಲ್ಯದ ಯುರೇನಿಯಂ ಒಪ್ಪಂದಕ್ಕೂ ಸಹಿ ಹಾಕಿದೆ. ಹಾಗೂ ಇದು ಮುಂದಿನ ಹಲವು ವರ್ಷಗಳ ಕಾಲ ಭಾರತದ ಪರಮಾಣು ರಿಯಾಕ್ಟರ್ಗಳಿಗೆ ಶಕ್ತಿ ತುಂಬಲಿದೆ. ಹಾಗೇನೇ ಇದರ ಹಿಂದಿನ ಡಿಪ್ಲೊಮೆಸಿಯ ಬಗ್ಗೆ ಮಾತಾಡುವುದಾದರೆ ಗೆಳೆಯರೇ, ಇತ್ತೀಚೆಗಷ್ಟೇ ಇರಾನ್ ಭಾರತದ 2 LPG ಹಡಗುಗಳಾದ ಶಿವಾಲಿಕ್ ಮತ್ತು ನಂದಾದೇವಿಗೆ ಸುರಕ್ಷಿತವಾಗಿ ಹಾದು ಹೋಗಲು ವಿಶೇಷ ಅನುಮತಿ ನೀಡಿತು. ಹಾಗೂ ಇದು ಭಾರತದ ಬಲವಾದ ವಿದೇಶಾಂಗ ನೀತಿಗೆ ಸಾಕ್ಷಿ. ಸೊ ಈಗ ಭಾರತವು ಕೇವಲ ಮಧ್ಯಪ್ರಾಚ್ಯದ ಮೇಲೆ ಅವಲಂಬಿತವಾಗದೆ ಅಮೆರಿಕ, ನಾರ್ವೆ ಮತ್ತು ಕೆನಡಾದ ಕಡೆಗೆ ತನ್ನ ಗಮನವನ್ನು ಹರಿಸುತ್ತಿದೆ. ಹಾಗೇನೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಮಾರ್ಚ್ 12ರ ವೇಳೆಗೆ ನಾವು ಗಲ್ಫ್ ದೇಶಗಳ ಮೇಲಿನ ನಮ್ಮ ಅವಲಂಬನೆಯನ್ನು 99% ರಿಂದ ಬರೋಬ್ಬರಿ 70%ಗೆ ಇಳಿಸಿದ್ದೇವೆ. ಹಾಗೂ ಇದರಲ್ಲಿ LPG ಮತ್ತು ಕಚ್ಚಾ ತೈಲ 2 ಸೇರಿದೆ. ಭಾರತ ತನ್ನದೇ ಆದ ಗ್ಯಾಸ್ ರಿಸರ್ವ್ಗಳನ್ನು ಮಾಡಿಕೊಂಡ್ರೆ ಜಾಗತಿಕ ಬೆಲೆ ಏರಿಕೆಯ ಬಿಸಿ ಭಾರತದ ಜನಸಾಮಾನ್ಯರಿಗೆ ತಟ್ಟುವುದಿಲ್ಲ. ಜೊತೆಗೆ ಭಾರತವು ಕೃಷಿ ಪ್ರಧಾನ ದೇಶವಾಗಿರುವುದರಿಂದ ರಸಗೊಬ್ಬರ ಕಂಪನಿಗಳಿಗೆ ತಡೆರಹಿತವಾಗಿ ಗ್ಯಾಸ್ ಪೂರೈಕೆ ಆಗಲಿದೆ. ಸೊ ಇದರಿಂದ ರೈತರಿಗೆ ರಸಗೊಬ್ಬರದ ಕೊರತೆಯಾಗುವುದಿಲ್ಲ.
ಒಟ್ಟಾರೆಯಾಗಿ ಹೇಳುವುದಾದರೆ ಮಧ್ಯ ಪ್ರಾಚ್ಯದಲ್ಲಿ ನಡೆಯುತ್ತಿರುವ ಈ ಉದ್ವಿಗ್ನತೆ ಭಾರತಕ್ಕೆ ಒಂದು ದೊಡ್ಡ ಪಾಠವನ್ನ ಕಲಿಸಿದೆ. ಕೆನಡಾದೊಂದಿಗಿನ ಈ ಹೊಸ ಸ್ನೇಹ ಮತ್ತು ಸ್ವಂತ ಗ್ಯಾಸ್ ರಿಸರ್ವ್ ನಿರ್ಮಿಸುವ ನಿರ್ಧಾರದಿಂದ ಭಾರತ ತನ್ನ ಭವಿಷ್ಯವನ್ನ ಸಂಪೂರ್ಣವಾಗಿ ಭದ್ರಪಡಿಸಿಕೊಳ್ತಾ ಇದೆ. ಹಾಗೂ ಇಂಧನ ಭದ್ರತೆಗಾಗಿ ಭಾರತ ಇಟ್ಟಿರುವ ಈ ದಿಟ್ಟ ಹೆಜ್ಜೆ ನಿಜಕ್ಕೂ ಪ್ರಶಂಸಾರ್ಹ. ಸೊ ಗೆಳೆಯರೆ, ಭಾರತದ ಈ ಭರ್ಜರಿ ತಯಾರಿಯ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅಮೂಲ್ಯವಾದ ಪ್ರತಿಕ್ರಿಯೆಯನ್ನು ಕಮೆಂಟ್ಸ್ನಲ್ಲಿ ಬರೆದು ಖಂಡಿತ ನಮಗೆ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.